ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳೋ ಬನ್ನಿ. ಹಿಂದಿನ ನೋಟಿಫಿಕೇಶನ್ ಏನಪ್ಪ ಅಂದರೆ ರಿಕ್ರೂಟ್ಮೆಂಟ್ ಆಫ್ ಆಫೀಸ್ ಅಸಿಸ್ಟೆಂಟ್ ಪ್ಯೂನ್ ಹುದ್ದೆ ಬ್ಯಾಂಕ್ ಆಫ್ ಬರೋಡನಲ್ಲಿ ಖಾಲಿದೆ. ಅಪ್ಲಿಕೇಶನ್ 3/5/2021 ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ ಬಂದುಬಿಟ್ಟು 2020 ಇನ್ನು ಕೊನೆಯ ದಿನಾಂಕ 23/5/2025 ಕೊನೆಯ ದಿನಾಂಕ ಆಗಿರ್ತದೆ. ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕಾಗಿರ್ತದೆ. ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಭ್ಯರ್ಥಿಗೆ ಇರಬೇಕಾದ ಕ್ವಾಲಿಫಿಕೇಷನ್ ಯಾವುದು, ಮತ್ತು ಇನ್ನು ವೇಕೆನ್ಸಿ ಯಾವ್ಯಾವ ರೀತಿ ಖಾಲಿ ಇದಾವೆ, ಎಷ್ಟು ವೇಕೆನ್ಸಿ ಯಾವ ರಾಜ್ಯಗಳು ಖಾಲಿ ಇದಾವೆ ಅಂತೇಳಿ ನೋಡೋಣ. ಕರ್ನಾಟಕದಲ್ಲಿ ಕೂಡ ಎಷ್ಟು ವೇಕೆನ್ಸಿ ಖಾಲಿ ಇದಾವೆ ಅಂತೇಳಿ ನೋಡೋಣ. ನೋಡೋಕ್ಕಿಂತ ಮುಂಚೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿರಿ, ಕರ್ನಾಟಕದಲ್ಲಿ ಯಾವ ರೀತಿ ಕ್ಯಾಟಗರಿ ವೈಸ ಎಷ್ಟು ವೇಕೆನ್ಸಿ ಖಾಲಿ ಇದಾವೆ ಅಂತ ನೋಡಿರಿ. ನೋಡಿರಿ, ಕರ್ನಾಟಕದಲ್ಲಿ ಯಾವ ರೀತಿ ವೇಕೆನ್ಸಿ ಖಾಲಿ ಇದಾವೆ ಅಂತ ನೋಡೋಣ. ಈಗ ಮೊದಲನೇದಾಗಿ ಟೋಟಲ್ ವೇಕೆನ್ಸಿ 31 ವೇಕೆನ್ಸಿ ಖಾಲಿ ಇದಾವೆ. ಇದ್ರಾಗ AC ಕ್ಯಾಂಡಿಡೇಟ್ಗೆ 4 ವೇಕೆನ್ಸಿ, ST 2, OBC 8, EWS 3, UR ಕ್ಯಾಂಡಿಡೇಟ್ಗೆ 14 ವೇಕೆನ್ಸಿ ಖಾಲಿ ಇದಾವೆ. ಟೋಟಲ್ ಆಗಿ ಕರ್ನಾಟಕದಲ್ಲಿ 31 ವೇಕೆನ್ಸಿ ಖಾಲಿ ಇದಾವೆ. ಇನ್ನು ಟೋಟಲ್ ಆಗಿ ಬ್ಯಾಂಕ್ ಆಫ್ ಬರೋಡನಲ್ಲಿ ಪ್ಯೂನ್ ಹುದ್ದೆಗಳು ಎಲ್ಲ ರಾಜ್ಯಗಳಲ್ಲಿ ಕ್ಯಾಟಗರಿ ವೈಸ್ ಯಾವ ರೀತಿ ಖಾಲಿ ಇದಾವೆ ಮತ್ತು ಎಷ್ಟು ವೇಕೆನ್ಸಿ ಖಾಲಿ ಇದಾವೆ ಅಂತ ನೋಡೋಣ. ಈಗ ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 500 ವೇಕೆನ್ಸಿ ಪ್ಯೂನ್ ಹುದ್ದೆಗಳು ಖಾಲಿ ಇದೆ. ಇದರಲ್ಲಿ SC ಕ್ಯಾಂಡಿಡೇಟ್ಗೆ 65, ST ಕ್ಯಾಂಡಿಡೇಟ್ಗೆ 33, OBCಗೆ 108, EWS 42, UR ಕ್ಯಾಂಡಿಡೇಟ್ಗೆ 252 ವೇಕೆನ್ಸಿ ಖಾಲಿ ಇದಾವೆ. ಟೋಟಲ್ ಆಗಿ 500 ವೇಕೆನ್ಸಿ ಪ್ಯೂನ್ ಹುದ್ದೆಗಳು ಬ್ಯಾಂಕ್ ಆಫ್ ಬರೋಡನಲ್ಲಿ ಖಾಲಿ ಇರ್ತವೆ. ಖಾಲಿ ಇದ್ದದ್ದು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಮ್ಮ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಪ್ಪ ಅಂದರೆ ನೋಡಿರಿ, ಕ್ವಾಲಿಫಿಕೇಷನ್ ಬಂದುಬಿಟ್ಟು 10ನೇ ತರಗತಿ ಪಾಸ್ ಆಗಿರಬೇಕು. ಇನ್ನು ಏಜ್ ಲಿಮಿಟ್ ಯಾವ ರೀತಿ ಇರ್ಬೇಕಂದ್ರೆ 18 ವರ್ಷದಿಂದ 26 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಪ್ಯೂನ್ ಹುದ್ದೆಗೆ ಯಾವ ರೀತಿ ಸ್ಯಾಲ್ರಿ ಇರುತ್ತೆ ಅಂದ್ರೆ 19,500ರಿಂದ 37,815ವರೆಗೂ ಸ್ಯಾಲ್ರಿ ಇರುತ್ತೆ. ಯಾರ್ಯಾರು ಈ ಹುದ್ದೆಗೆ ಅಪ್ಲಿಕೇಶನನ್ನು ಅರ್ಹತೆ ಹೊಂದಿದ್ದಾರೆ ಅಂದ್ರೆ 18 ವರ್ಷದಿಂದ 26 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು ಇದರಲ್ಲಿ ಏಜ್ ರಿಲ್ಯಾಕ್ಸನ್ ಕೂಡ ಅಪ್ಲೈ ಆಗ್ತದೆ. SC ST ಕ್ಯಾಂಡಿಡೇಟ್ಗೆ 5 ವರ್ಷ ಏಜ್ ರಿಲ್ಯಾಕ್ಸನ್ಸ್ ಇದ್ದರೆ, ಅದರ್ ಬ್ಯಾಕ್ವರ್ಡ್ ಅಂದರೆ OBC ಕ್ಯಾಂಡಿಡೇಟ್ಗೆ 3 ವರ್ಷ, ಇನ್ನು PWBD ಅಭ್ಯರ್ಥಿಗಳಿಗೆ 10 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸನ್ಸ್ ಕೂಡ ಅಪ್ಲೈ ಆಗ್ತದೆ. ಇನ್ನು ಈ ಹುದ್ದೆಗೆ ಅಪ್ಲಿಕೇಶನ್ ಫೀ ಯಾವ ರೀತಿ ಐತೆ ನೋಡೋಣ. ಈಗ ಅಪ್ಲಿಕೇಶನ್ ಫೀ ಜನರಲ್ EWS OBC ಕ್ಯಾಂಡಿಡೇಟ್ಗೆ 600 ರೂಪಾಯಿ ಇತ್ತು. ಇನ್ನು SC ST PWBD ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಮತ್ತು ವುಮೆನ್ ಕ್ಯಾಂಡಿಡೇಟ್ಗೆ 100 ರೂಪಾಯಿ ಇರ್ತದೆ. ಇತರೆ ಕ್ಯಾಂಡಿಡೇಟ್ಗೆ 600 ರೂಪಾಯಿ ಆದರೆ SC ST PWBD ಮತ್ತು ವುಮೆನ್ ಕ್ಯಾಂಡಿಡೇಟ್ಗೆ 100 ರೂಪಾಯಿ ಆಗಿರ್ತದೆ ರೀ. ಮತ್ತಿನ್ನು ಸೆಲೆಕ್ಷನ್ ಪ್ರೊಸೆಸ್ಸ ಟೆಸ್ಟ್ ಇರುತ್ತೆ. ಟೆಸ್ಟ್ ರೀ, ನೀವು ಯಾವ ರಾಜ್ಯಕ್ಕೆ ಅಪ್ಲಿಕೇಶನ್ ಹಾಕ್ತೀರಿ ಆ ರಾಜ್ಯದ ಲೋಕಲ್ ಭಾಷೆಯಲ್ಲಿ ಅಭ್ಯರ್ಥಿಗೆ ಟೆಸ್ಟನ್ನು ನಡೆಸ್ತಾರೆ. ಮೊದಲನೇದಾಗಿ ಸ್ಟ್ರಕ್ಚರ್ ಆಫ್ ಆನ್ಲೈನ್ ಟೆಸ್ಟ್ ಯಾವ ರೀತಿ ಸಬ್ಜೆಕ್ಟ್ ಇರ್ತಾವೆ ಮತ್ತು ಯಾವ ರೀತಿ ಮಾರ್ಕ್ಸ್ ಇರುತ್ತೆ ನೋಡೋಣ. ನಾಲೆಜ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ನಂಬರ್ ಆಫ್ ಕ್ವಶನ್ಸ್ 25 ಕ್ವಶನ್ಸ್ ಇರ್ತವೆ. ಟೋಟಲ್ ಮಾರ್ಕ್ಸ್ ಬಂದುಬಿಟ್ಟು 25 ಮಾರ್ಕ್ಸ್ ಇರುತ್ತೆ. ಇದು ಮೀಡಿಯಮ್ ಟೆಸ್ಟ್ ಅಂದ್ರೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಎಕ್ಸಾಮ್ ಇರುತ್ತೆ. ಡ್ಯೂರೇಷನ್ ಟೈಮಿಂಗ 20 ನಿಮಿಷ ಇರುತ್ತೆ. ಇನ್ನು ಎರಡನೇದಾಗಿ ನೋಡಿದ್ರೆ ಜನರಲ್ ಅವೇರ್ನೆಸ್ 25 ಕ್ವಶನ್ಸ್ ಇರ್ತಾವೆ, 25 ಮಾರ್ಕ್ಸ್. ಇದು ಇಂಗ್ಲೀಷ್ ಅಥವಾ ಹಿಂದಿ. ಇನ್ನು ಆಫಿಷಿಯಲ್ ಲ್ಯಾಂಗ್ವೇಜ್ ಅದ ಯಾವ ರಾಜ್ಯದಲ್ಲಿ ಎಕ್ಸಾಮ್ ನೀವು ಅಪ್ಲೈ ಮಾಡ್ತಿರಲ್ಲ ಆ ರಾಜ್ಯದ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಇರುವ ಭಾಷೆಯ ಆಧಾರದ ಮೇಲೆ ಎಕ್ಸಾಮ್ ನಡೆಸ್ತಾರೆ. ಇದಕ್ಕೂ ಕೂಡ ಟೈಮ್ 20 ನಿಮಿಷ ಇರ್ತದೆ. ಇನ್ನು ಮೂರನೇದಾಗಿ ಎಲಿಮಿನೇಟ್ರಿ ಅರ್ಥಮೆಟಿಕ್ 25 ಕ್ವಶನ್ಸ್ ಇರ್ತಾವೆ, 25 ಮಾರ್ಕ್ಸ್. ಇದು ಕೂಡ ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಟೆಸ್ಟ್ ನಡೆಸ್ತಾರೆ. ಇದು 20 ನಿಮಿಷ ಕಾಲಾವಕಾಶ ಇರುತ್ತೆ. ಇನ್ನು ನಾಲ್ಕನೇದಾಗಿ ಸೈಕೋಮೆಟ್ರಿಕ್ ಟೆಸ್ಟ್ ರೀಸನಿಂಗ 25 ಮಾರ್ಕ್ಸ್, 25 ಕ್ವಶನ್ಸ್ ಇರ್ತಾವೆ, 25 ಮಾರ್ಕ್ಸ್. ಇದು ಲೋಕಲ್ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಇದಕ್ಕೂ ಕೂಡ 20 ನಿಮಿಷ ಟೈಮ್ ಇರುತ್ತೆ. ಇನ್ನು ಟೋಟಲ್ 100 ಕ್ವಶನ್ಸ್ ಇರ್ತಾವೆ, 100 ಮಾರ್ಕ್ಸ್, 80 ನಿಮಿಷ ಕಾಲಾವಕಾಶನ ಅಭ್ಯರ್ಥಿಗೆ ಕೊಟ್ಟಿರ್ತಾರೆ. ಇನ್ನು ಯಾವ ರೀತಿ ಅಪ್ಲಿಕೇಶನನ್ನು ಹಾಕಬೇಕಂದ್ರೆ ಅಭ್ಯರ್ಥಿಗಳು
ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕಾಗಿರ್ತದೆ. ಅಪ್ಲಿಕೇಶನ್ ಕೂಡ ಆನ್ಲೈನಲ್ಲೇ ತುಂಬಬೇಕಾಗಿರ್ತದೆ. ಬ್ಯಾಂಕ್ ಆಫ್ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನನ್ನು ಹಾಕಬೇಕಾಗಿರ್ತದೆ. ನೋಡಿರಿ, ಅಪ್ಲಿಕೇಶನ್ನ 3/5/2025 ಪ್ರಾರಂಭವಾಗಿದ್ದು ಕೊನೆಯ ದಿನಕ್ಕೆ ಬಂದ್ಬಿಟ್ಟು 23/5/2025 ಕೊನೆಯ ದಿನಕ್ಕಾಗಿರ್ತದೆ. ಆದ್ದರಿಂದ ಆದಷ್ಟು ಬೇಗ ಅಪ್ಲಿಕೇಶನನ್ನು ಹಾಕಬೇಕು. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ.